ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ನಾವಿವತ್ತು ಯಶವಂತಪುರದಲ್ಲಿರೋ ಅಬ್ಸಲ್ಯೂಟ್ ಬಾರ್ಬಿಕ್ಯೂ ನೇಷನ್ಗೆ ಹೋಗ್ತಾ ಇದ್ದೀವಿ. ಆನ್ ದ ವೇ ನಮ್ಮ ಬಾಸ್ ಕಟ್ಔಟ್ ನೋಡಿ ತುಂಬಾ ಖುಷಿ ಆಯಿತು. ಹಾಗೆ ಒಂದು ಸಲ್ಯೂಟ್ ಹೊಡ್ಕೊಂಡು ನಾವು ಹೊರಡೋಣ ಅಬ್ಸಲ್ಯೂಟ್ ಬಾರ್ಬಿಕ್ಯೂ ನೇಷನ್ಗೆ. ಇದು ನನ್ನ ಫಸ್ಟ್ ಟೈಮ್ ಅಬ್ಸಲ್ಯೂಟ್ ಬಾರ್ಬಿಕ್ಯೂ ನೇಷನ್ಗೆ ಹೋಗ್ತಾ ಇರೋದು ನನ್ನ ಫ್ರೆಂಡ್ಸ್ ಜೊತೆ. ಆಲ್ಮೋಸ್ಟ್ 10 ಮೆಂಬರ್ಸ್ ನಾವು ಹೋಗ್ತಾ ಇರೋದು. ಆ್ಯಂಡ್ ನಾವು ಹೋಗಿದ್ದು ಸಂಡೇ ಆದ ಕಾರಣ ನಾವು ಸೀಟ್ಸ್ನ ರಿಸರ್ವ್ ಮಾಡಿಕೊಂಡೇ ಹೋಗಿದ್ದು. ಇಲ್ಲ ಅಂದರೆ ತುಂಬ ಹೊತ್ತು ವೆಯ್ಟ್ ಮಾಡಬೇಕಾಗತ್ತೆ. ಸೊ ನೀವು ಕೂಡ ವೀಕೆಂಡ್ನಲ್ಲಿ ಹೋಗುವಾಗ ಬುಕ್ ಮಾಡಿಕೊಂಡೇ ಹೋಗಿ ಬನ್ನಿ. ಇದು ನನ್ನ ಮ್ಯಾನಿಫೆಸ್ಟೇಷನ್ ಬ್ರಾಸ್ಲೆಟ್. ನಾನು ರೀಸೆಂಟಾಗಿ ಮ್ಯಾನಿಫೆಸ್ಟೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದ್ದು. ನಾವು ಇವಾಗ ವೈಷ್ಣವಿ ಸಫೈರ್ ಮಾಲ್ಗೆ ಬಂದಿದ್ದೀವಿ, ಯಶವಂತಪುರ. ಇಲ್ಲಿ ಸೆಕೆಂಡ್ ಫ್ಲೋರ್ನಲ್ಲಿ ಅಬ್ಸಲ್ಯೂಟ್ ಬಾರ್ಬಿಕ್ಯೂ ನೇಷನ್ ಇರೋದು. ಸೆಕೆಂಡ್ ಫ್ಲೋರ್ ಎಂಟರ್ ಆಗಿದ ತಕ್ಷಣ ದೊಡ್ಡ ಫುಡ್ ಕೋರ್ಟ್ ಸಿಗುತ್ತೆ. ಸೊ ನಮ್ಮ ಲೆಫ್ಟ್ ಸೈಡ್ಗೆ ಅಬ್ಸಲ್ಯೂಟ್ ಬಾರ್ಬಿಕ್ಯೂ ನೇಷನ್ ಇರುತ್ತೆ. ನಾವಿವಾಗ ಬಂದಿದ್ದೀವಿ ಅಬ್ಸಲ್ಯೂಟ್ ಬಾರ್ಬಿಕ್ಯೂ ನೇಷನ್ಗೆ. ಆ್ಯಕ್ಚುಲಿ ತುಂಬ ಸ್ಪೇಷಿಯಸ್ ಆಗಿರುತ್ತೆ ಅಂದ್ಕೊಂಡೆ, ಬಟ್ ಸ್ವಲ್ಪ ಚಿಕ್ಕದಿದೆ. ಎನಿಹೌ, ಇದೇ ನಾವು ರಿಸರ್ವ್ ಬುಕ್ ಮಾಡಿರೋ ಟೇಬಲ್. ನಾನು 1:30 PM ಸ್ಲಾಟ್ಗೆ ಬುಕ್ ಮಾಡಿದ್ದು. ನನ್ನ ಫ್ರೆಂಡ್ಸ್ ಇನ್ನೂ ಬಂದಿರಲಿಲ್ಲ, ಇವಾಗ ಎಲ್ಲರೂ ಬಂದರು. ಹೀಗೆ ಕಟ್ಲರೀಸ್ ಎಲ್ಲ ಕೊಟ್ಟಿರ್ತಾರೆ. ಕಟ್ಲರೀಸ್ ಅಂದರೆ ಸ್ಪೂನ್ಸ್, ಫೋಕ್, ಸ್ಪೂನ್ಸ್ ಎಲ್ಲ ಇರುತ್ತಲ್ಲ ಅದೇ. ಟೇಬಲ್ ಮಧ್ಯದಲ್ಲಿ ಹೀಗೆ ಹೋಲ್ ಇರುತ್ತೆ. ಸೊ ಇಲ್ಲೇ ಬಾರ್ಬಿಕ್ಯೂ ಸೆಟಪ್ ಆಗೋದು. ಒಂದು ಬಾಕ್ಸ್ನಲ್ಲಿ ಇಡ್ಲು ಅಥವಾ ಚಾಕುಲ್ ಇಡ್ತಾರೆ. ಸೊ ನಮಗೆ ಲೈವ್ ಎಕ್ಸ್ಪೀರಿಯನ್ಸ್ ಸಿಗೋದಕ್ಕೆ ಆ್ಯಂಡ್ ಕ್ರಿಯೇಟಿವ್ ಆಗಿ ಮಾಡಿರ್ತಾರೆ. ಫಸ್ಟ್ ನಮಗೆ ಸರ್ವ್ ಮಾಡಿದ್ದು ಚಿಕನ್ ನಗೆಟ್ಸ್ ವಿತ್ ಸಾಸೇಜ್ ಆ್ಯಂಡ್ ಕ್ರಿಸ್ಪಿ ಕಾರ್ನ್. ಇಲ್ಲಿ ಕ್ರಿಸ್ಪಿ ಕಾರ್ನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಬಟ್ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ಮತ್ತು ಬೇರೆ ಸ್ಟಾರ್ಟರ್ಸ್ ಆ್ಯಂಡ್ ಮೇನ್ ಡಿಶಸ್ ತಿನ್ನೋಕ್ಕಾಗಲ್ಲ. ಆಲ್ರೆಡಿ ಫುಡ್ ಎಲ್ಲ ಐಟಮ್ಸು ಕುಕ್ ಆಗಿರುತ್ತೆ. ಇಲ್ಲಿ ಎಕ್ಸ್ಟ್ರಾ ರೋಸ್ಟ್ ಆರ್ ಬಿಸಿ ಮಾಡ್ಕೊಳೋದಕ್ಕೆ ಈ ಥರ ಬಾರ್ಬಿಕ್ಯೂ ಸೆಟಪ್ ಆಗಿರುತ್ತೆ. ಈ ರೀತಿ ಎಲ್ಲ ಬಾರ್ಬಿಕ್ಯೂಸ್ ತಂದು ನಮ್ಮ ಮುಂದೆ ಇಡ್ತಾರೆ. ನಾನ್ ವೆಜ್ ಬಾರ್ಬಿಕ್ಯೂನಲ್ಲಿ ಫ್ರಾನ್ಸ್, ಫಿಶ್, ಚಿಕನ್ ಇತ್ತು. ಆ್ಯಂಡ್ ವೆಜ್ನಲ್ಲಿ ಪನ್ನೀರ್, ಮಶ್ರೂಮ್, ಬೇಬಿಕಾರ್ನ್ ಇತ್ತು. ಆ್ಯಂಡ್ ಪೈನಾಪಲ್, ವಾಟರ್ಮೆಲನ್ ಕೂಡ ತುಂಬ ಟೇಸ್ಟಿಯಾಗಿತ್ತು. ಡಿಫ್ರೆಂಟ್ ಡಿಶ್, ಏನು ಬಾರ್ಬಿಕ್ಯೂನಲ್ಲಿ ಅಂತಂದರೆ ಜಾಮೂನ್ ಬಾರ್ಬಿಕ್ಯೂ ನನಗೆ ಪರ್ಸ್ನಲಾಗಿ ಒಂಚೂರು ಇಷ್ಟ ಆಗಿಲ್ಲ, ಬಟ್ ಬೇರೆ ಎಲ್ಲ ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಮೇನ್ ಡಿಶಸ್ ಬಫೆಟ್ ಸಿಸ್ಟಮ್ ಇರುತ್ತೆ. ಸೆಲ್ಫ್ ಸರ್ವಿಸ್ ಮಾಡ್ಕೊಬೇಕು. ನಾನ್ ವೆಜ್ನಲ್ಲಿ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈಡ್ ರೈಸ್, ಚಿಕನ್ ಕರಿ, ಎಗ್ ಕರಿ, ವೈಟ್ ರೈಸ್ ಇತ್ತು. ವೆಜ್ನಲ್ಲಿ ವೆಜ್ ಬಿರಿಯಾನಿ, ನೂಡಲ್ಸ್, ಫ್ರೈಡ್ ರೈಸ್, ದಾಲ್, ಕರ್ಡ್ ರೈಸ್ ಇತ್ತು. ಆ್ಯಂಡ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಕೂಡ ಇರುತ್ತೆ. ಪ್ರೆಸೆಂಟೇಷನ್ಸ್ ವೆರ್ ಲುಕಿಂಗ್ ಜಸ್ಟ್ ಲೈಕ್ ಅ ವಾವ್ ಆ್ಯಂಡ್ ದ ಟೇಸ್ಟ್ ವಾಸ್ ಅಲ್ಟಿಮೇಟ್. ಸೊ ಇದೆಲ್ಲ ನಾನು ಸರ್ವ್ ಮಾಡಿಕೊಂಡೆ. ಆ್ಯಂಡ್ ಮೇನ್ ಥಿಂಗ್ ನಾವು ಡೆಸರ್ಟ್. ಸೊ ಇವಾಗ ಡೆಸರ್ಟ್ ಟೈಮ್. ನನ್ನ ಫೇವ್ರೆಟ್ ಚೀಸ್ ಕೇಕ್ ಇತ್ತು ಆ್ಯಂಡ್ ಚಾಕ್ಲೇಟ್ ಪೇಸ್ಟ್ರಿ, ಕೀರ್ ಆ್ಯಂಡ್ ರಸ್ಮಲಾಯ್ ಆ್ಯಂಡ್ ಬ್ರೌನಿ ನಾನು ತೊಗೊಂಡಿದ್ದು. ಬಟ್ ಇನ್ನೂ ತುಂಬಾ ವೆರೈಟೀಸ್ ಆಫ್ ಡೆಸರ್ಟ್ಸ್ ಇತ್ತು. ಜಸ್ಟ್ ಟ್ರೈ ಮಾಡೋದಕ್ಕೋಸ್ಕರ ಎಲ್ಲ ಲೈಕ್ ಟು ತೊಗೊಂಡೆ, ಬಟ್ ಸೀರಿಯಸ್ಲಿ ತಿನ್ನೋಕ್ಕಾಗಿಲ್ಲ. ಆ್ಯಂಡ್ ನಾವು ದ ಐಸ್ ಕ್ರೀಮ್ ರೋಲ್ಸ್ ಆರ್ ಮೈ ಫೇವ್ರೆಟ್. ಬಟ್ ಇವರು ರೋಲ್ಸ್ ಪರ್ಫೆಕ್ಟಾಗಿ ಮಾಡಿಲ್ಲ. ಬಟ್ ನೆಕ್ಸ್ಟ್ ಟೈಮ್ ಐಸ್ ಕ್ರೀಮ್ ರೋಲ್ಸ್ ಬೇರೆ ಕಡೆಯೇ ಟ್ರೈ ಮಾಡ್ತೀನಿ. ಕೇಳಿದ್ದಕ್ಕೆ ಅವರು ಇಲ್ಲ, ಇದು ಮಿಕ್ಸ್ಡ್ ಫ್ರೂಟ್ಸ್, ಸೊ ಅದಕ್ಕೆ ರೋಲ್ಸ್ ಇದರಲ್ಲಿ ಪರ್ಫೆಕ್ಟಾಗಿ ಬರಲ್ಲ ಅಂತ ಅಂದರು. ದಟ್ಸ್ ಓಕೆ, ಫೈನ್. ಅಟ್ ಲಾಸ್ಟ್ ವರ್ಜಿನ್ ಮೊಜಿಟೋ ಕುಡಿದ್ವಿ ಫಾರ್ ಬೆಟರ್ ಡೈಜೆಷನ್. ಸೊ ಎಂಟರ್ ಆಗಿದ ತಕ್ಷಣ ಈ ಥರ ವ್ಯೂ ಇರುತ್ತೆ. ಸಾರಿ, ನಾನು ಆಗಲೇ ತೋರಿಸಿಲ್ಲ. ನಮ್ಮ ಹುಡುಗಿರಿಗೆ ಅನ್ಲಿಮಿಟೆಡ್ ಹ್ಯಾಪಿನೆಸ್ ಕೊಡೋದು ಫುಡ್ ಆ್ಯಂಡ್ ಶಾಪಿಂಗ್ ಮಾತ್ರ. ಸೊ ಊಟ ಮುಗಿಸ್ಕೊಂಡು ನಾವು ಬಂದ್ವಿ ಶಾಪಿಂಗ್ಗೆ. ನನಗಂತೂ ಈ ಥರ ಕ್ಯೂಟ್ ಥಿಂಗ್ಸ್ ಅಂತಂದರೆ ತುಂಬಾ ಇಷ್ಟ. OMG, ಲುಕ್ ಅಟ್ ದಿಸ್ ಕ್ಯೂಟಿ. ಯಾವುದಾದ್ರೂ ಓಕೆ, ಬಟ್ ಕಲರ್ಫುಲ್ ಆಗಿದ್ದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಲುಕ್ ಅಟ್ ದಿಸ್ ಡಾಗ್. ಓ ಮೈ ಗಾಡ್, ಡಾಗ್ಸ್ ಆರ್ ಮೈ ಫೇವ್ರೆಟ್. ಎಲ್ಲನೂ ಕ್ಯೂಟಾಗಿತ್ತು, ಬಟ್ ದಿಸ್ ಡಾಗ್ ಸ್ಟೋಲ್ ಮೈ ಲಿಟಲ್ ಹಾರ್ಟ್. ಲುಕ್ ಅಟ್ ದಿಸ್, ಐ ಮಿಸ್ ಮೈ ಚೈಲ್ಡ್ಹುಡ್. ಸೊ ನಾನು ಚಿಕ್ಕವಳಿದ್ದಾಗ ಇದನ್ನು ಒನ್ ಟೈಮ್ ಟ್ರೈ ಮಾಡಿದ್ದೆ ಆ್ಯಂಡ್ ಐ ಸ್ಟಿಲ್ ರಿಮೆಂಬರ್ ಆ್ಯಂಡ್ ಐ ಲವ್ ದ್ಯಾಟ್. ನಾವಿವಾಗ GT ಮಾಲ್ಗೆ ಬಂದ್ವಿ ಬಿಕಾಸ್ ನಮ್ಮ ಶಾಪಿಂಗ್ ಇನ್ನೂ ಮುಗ್ದಿರಲಿಲ್ಲ. ಸೊ ಶಾಪಿಂಗ್ ಮಾಡೋ ಪ್ಲ್ಯಾನೇ ಇದ್ದಿಲ್ಲ, ಬಟ್ ವಿ ಎಂಡೆಡ್ ಅಪ್ ಗೆಟಿಂಗ್ 2 full bags ಆಫ್ ಕ್ಲೋತ್. ಹೀಗೆ ಡಿಫ್ರೆಂಟ್ ಆ್ಯಂಡ್ ಯುನೀಕ್ ಎಕ್ಸ್ಪೀರಿಯನ್ಸಸ್ನ ನನ್ನ ಜೊತೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಹರ್ಷಿ ವ್ಲಾಗ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು. ಟೇಕ್ ಕೇರ್ ಆಲ್. ಬಾಯ್.